ತುಂಬ ಪ್ರಾಕ್ಟಿಕಲಿ ಹೇಳ್ತಾ ಇದ್ದಾರೆ. ಹೇಗಿರಬೇಕು, ಎಷ್ಟಿರಬೇಕು, ಹೆದರಿಸ್ತಾ ಇಲ್ಲ, ಬೆದರಿಸ್ತಾ ಇಲ್ಲ, ನಥಿಂಗ್. ಈ 4 ಸೀರೀಸ್ ಒಂದು ಯಾವುದೇ ನಂಬರು ಇನ್ನೊಬ್ಬರನ್ನ ತಪ್ಪು ಹುಡುಕೋದ್ರಲ್ಲಿ ವೀಕ್ ಇದ್ರೆ 4 ನಂಬರು ಇನ್ನೊಬ್ಬರು ತಪ್ಪು ಹುಡುಕೋದ್ರಲ್ಲಿ ನಂಬರ್ ಸಿಗಾಕೊಂಡ್ರೆ, ಯಾರಾದ್ರೂ ನಂಬರಲ್ಲಿ ಸಿಗಾಕೊಂಡ್ರೆ 4 ನಂಬರ್ ಹತ್ರ ಸಿಗಾಕೋಬಾರ್ದು. ಡ್ರೆಸ್ಸಿಂಗ್ ಸೆನ್ಸು 4 ಅವರು ಹೆಂಗ್ ಮಾಡಿದ್ರೆ ಹೆಂಗ್ ತೋರಿಸ್ಬೋದು ಅಂತೇಳಿ 4 ವೆರಿ ಇಂಪಾರ್ಟೆಂಟ್. 6 ಅಲ್ಲ, 2026 ಅದ್ಭುತ ರೀ ನಿಮಗೆ, ಎಕ್ಸಲೆಂಟ್. ಸ್ವಲ್ಪ ಆಗಸ್ಟ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಎಲ್ಲ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಸ್ಯಾಟರ್ಡೆ ಬಂತು ಅಂದ್ರೆ ಅದು ರಿಲ್ಯಾಕ್ಸ್ ಡೇನೇ. ಅದು ನಾವು ಎಂಟೈರ್ 7 days ಅಲ್ಲಿ ನಾವು ಎಂಜಾಯ್ ಮಾಡೋದೇ ಸ್ಯಾಟರ್ಡೆ. 8 ಅನ್ನೋದು ಡೇಂಜರ್ ನಂಬರ್ ಅಂತಾರೆ. ಇಟ್ ಈಸ್ ನಾಟ್ ಡೇಂಜರ್, ಇಟ್ ಈಸ್ ಒನ್ ಆಫ್ ದಿ ಕೂಲೆಸ್ಟ್ ನಂಬರ್. ಹಲ್ಲುಜ್ಜೋದಾಗಲಿ, ಸ್ನಾನ ಮಾಡೋದಾಗಲಿ, ಡ್ರೆಸ್ ಹಾಕೊಳ್ಳೋದಾಗಲಿ ಪಟ 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 ಮುಗಿದೋಗಿರ್ತಾರೆ, ಕೂತಿರ್ತಾರೆ ಸುಮ್ಮನೆ ಇನ್ನೊಬ್ರಿಗೆ, ಯಾರು ಬಂದೇ ಇಲ್ಲ ಇನ್ನೂ ಅಂತ. ಸೊ 5 ಈಸ್ ಜಸ್ಟ್ ಆಸ್ ಎ ಯೂನಿವರ್ಸಲಿ ಅಕ್ಸೆಪ್ಟೆಡ್ ನಂಬರ್ ಅಂತ. ಈಗ ನಾವೇನೋ ಮಾತಾಡ್ತಾ ಇರ್ತೀವಿ, ಆ 5 ಸರ್ ಹಿಂಗೇಳಿ ಸರ್, ಹಂಗೇಳಿ ಸರ್, ಹಿಂಗೇಳಿ ಸರ್, ಮೇಲೇಳಿ ಸರ್, ಕೆಳಗೆ ನಾನು ಹೇಳ್ತಾ ಇದ್ದೆ ಸುಮ್ಮನೆರಪ್ಪ ಅಂತ. ನಮಸ್ಕಾರ, ಗಿಣಿ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಪ್ರೀತಿಯ ವೆಲ್ಕಮ್. ಸೊ 1, 2, 3 ನಂಬರ್ಸ್ 2026 ಏನೆಲ್ಲ ಆಗುತ್ತೆ, ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಗೊತ್ತಾಗೋಯಿತು. ಸೊ ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡೋದಕ್ಕೆ ಪಂಡಿತ್ ದಿನೇಶ್ ಗುರೂಜಿ ನಮಗೆ ಸಿಕ್ಕಿದ್ದಾರೆ. ಸೊ ತುಂಬ ಪ್ರಾಕ್ಟಿಕಲಿ ಹೇಳ್ತಾ ಇದ್ದಾರೆ. ಹೇಗಿರಬೇಕು, ಎಷ್ಟಿರಬೇಕು, ಹೆದರಿಸ್ತಾ ಇಲ್ಲ, ಬೆದರಿಸ್ತಾ ಇಲ್ಲ, ನಥಿಂಗ್. ರೆಮಿಡೀಸ್ ಕೂಡ ಹೇಳ್ತಿದ್ದಾರೆ, ಯಂತ್ರ ಕೂಡ ಹೇಳ್ತಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಅದೇ ರೀತಿಯಾಗಿ ಕಳೆದ ಎಪಿಸೋಡ್ನಲ್ಲಿ ನಿಮಗೆ ಇಷ್ಟವಾಗಿರೋ ಪಾರ್ಟು ಅಥವಾ ನಿಮಗೆ ತುಂಬ ಅವ್ರು ಹೇಳ್ತಾ ಇದ್ದಿದ್ದು ಕನೆಕ್ಟ್ ಆಗ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಅನಿಸಿದ್ದಿದ್ರೆ ಕಾಮೆಂಟ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಗುರುಗಳನ್ನು ವೆಲ್ಕಮ್ ಮಾಡೋಣ. ದಿನೇಶ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಕ್ಸಲೆಂಟ್. ರೈಟ್ ಸರ್. 1, 2, 3 ಕಂಪ್ಲೀಟೆಡ್ ಆ್ಯಂಡ್ 4, 5, 6 ನಂಬರ್ನ 2026 ಹೇಗಿದೆ ಅಂತ ತಿಳಿಯೋ ಸಮಯ. ಸೊ ನಂಬರ್ 4ನವ್ರ ಬಗ್ಗೆ ಅಂತೂ ನಾನು ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಆಮೇಲೆ ನಂಬರ್ 4ನವರು ನನಗೆ ತುಂಬ ವೈಬಿಂಗ್ ಆಗ್ತಾರೆ. ಸೊ ಈ ಪಾಡ್ಕಾಸ್ಟಲ್ಲಿ ಅದನ್ನು ತಿಳಿಯೋ ಭಾಗ್ಯ ನನಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ನಂಬರ್ 4 ಬಗ್ಗೆ ಪ್ಲೀಸ್ ನನಗೆ ಮಾಹಿತಿ. ಯಾರ್ಯಾರು 4ಅಲ್ಲಿ ಹುಟ್ಟಿರ್ತಾರೆ, 13ಅಲ್ಲಿ ಹುಟ್ಟಿದ್ದಾರೆ, 22ಅಲ್ಲಿ ಹುಟ್ಟಿದ್ದಾರೆ ಮತ್ತು 31ಅಲ್ಲಿ ಹುಟ್ಟಿದ್ದಾರೆ, ಇವರೆಲ್ಲ 4 ಸೀರೀಸು. ಈ 4 ಸೀರೀಸ್ದು ಒಂದು ಯಾವುದೇ ನಂಬರು ಇನ್ನೊಬ್ಬರನ್ನ ತಪ್ಪು ಹುಡುಕೋದ್ರಲ್ಲಿ ವೀಕ್ ಇದ್ದರೆ 4 ನಂಬರು ಇನ್ನೊಬ್ಬರು ತಪ್ಪು ಹುಡುಕೋದ್ರಲ್ಲಿ ನಂಬರ್ 1. ಓಕೆ. ಅಂದರೆ ಅವರು ತಪ್ಪು ಹುಡುಕೋದು ಅಂತಂದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರಾ, ನಿಜ ಹೇಳ್ತಾ ಇದ್ದಾರಾ, ಆ 4 ವೈಬ್ರೇಷನ್ ಗೊತ್ತಾಗ್ಬಿಡುತ್ತೆ. ಅಷ್ಟು ಈಸಿ ಅಲ್ಲ ಅವ್ರ ಹತ್ರ ಸಿಗಾಕೊಂಡ್ರೆ. ಯಾರಾದರೂ ನಂಬರಲ್ಲಿ ಸಿಗಾಕೊಂಡ್ರೆ 4 ನಂಬರ್ ಹತ್ರ ಸಿಗಾಕೋಬಾರ್ದು. ಇದು ಯೂನಿವರ್ಸಲಿ ಗಿವನ್ ಫಾರ್ ದಟ್ ಸ್ಟ್ರೆಂತ್ ಆಫ್ 4. ಹಾಗೆ 4ಅಲ್ಲಿ ನಾನು ಒಂದು ವಿಚಾರ ಹೇಳಕ್ಕೆ ಬರ್ತೀನಿ. ಈ ನಮ್ಮ ಸಾಧಾರಣವಾಗಿ ವೇದಿಕ್ ಇಂಡಿಯಾದಲ್ಲಿ ರಾಹುಗೆ ಕೊಡ್ತಾರೆ. ಹೌದು. ಬಟ್ 4 ಈಸ್ ನಾಟ್ ಫಾರ್ ರಾಹು, ಇಟ್ ಈಸ್ ಫಾರ್ ಯುರೇನಸ್. ಯಾಕಂದರೆ ಸಂಖ್ಯಾಶಾಸ್ತ್ರ ಅನ್ನೋದು ನಾವು 0 ಕೊಟ್ಟಿದ್ದೀವಿ ಯೂನಿವರ್ಸ್ಗೆ, ಆದರೆ 1 to 9 ನಮಗೆ ವೆಸ್ಟಿಂದ ಬಂದಿದೆ. ಡೇವಿಡ್ ವಾರ್ನರ್ ಅಂತ, ವಿಲಿಯಂ ವಾರ್ನರ್ ಆ್ಯಂಡ್ ಡೇವಿಡ್ ವಾರ್ನರ್, ಇವರಿಬ್ಬರು ಈ ನ್ಯೂಮರಾಲಜಿ ತಂದಿರೋರು. ಚಾಲ್ಡಿಯನ್ ನ್ಯೂಮರಾಲಜಿ ಅಂತ ನಾವು ಕರಿತೀವಿ. ಚಾಲ್ಡಿಯನ್ ನ್ಯೂಮರಾಲಜಿಲಿ 4 ಕಮ್ಸ್ ಅಂಡರ್ ಯುರೇನಸ್. ಅದು ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಬಹಳ ವಿಶೇಷ, ಈ 4 ರಾಹು ಅಂತ ಹೇಳ್ತಾರಲ್ಲ, ಇಲ್ಲಿ ಯುರೇನಸ್ ಅಂತಂದ್ರೆ ಅರ್ಥ ಆಗಲ್ವಲ್ಲ ಜನಗಳಿಗೆ. ನಾನು ಯುರೇನಸ್ ಗ್ರಹ ನಿಮಗೆ ಚೆನ್ನಾಗಿದೆ ರೀ, ಯುರೇನಸ್ ಬ್ಯಾಡ್ ಇದೆ ಅಂತ ಸಿಕ್ಕಿರೋದು ನಮ್ಗೆ 2, ಅದನ್ನು ರಾಹುಗೆ ಹೋಲಿಸ್ತಾರೆ. 4 ಈಸ್ ನೆವರ್ ಎ ರಾಹು. ಇಲ್ಲಿ 1 ಮತ್ತು 4 ಆರ್ ವೆರಿ ಫ್ರೆಂಡ್ಲಿ. ಇಲ್ಲಿ ಮತ್ತೆ ಸೂರ್ಯನಿಗೂ ರಾಹು ಆಗುತ್ತಾ, ದೆರ್ ಇಸ್ ಎ ಕಾನ್ಫ್ಲಿಕ್ಟ್. ಅದಕ್ಕೆ ನ್ಯೂಮರಾಲಜಿನ ಅಸ್ಟ್ರಾಲಜಿ ಜೊತೆ ಮಿಕ್ಸ್ ಮಾಡಬಾರ್ದು. ನ್ಯೂಮರಾಲಜಿ ಇಸ್ ಎ ಕಂಪ್ಲೀಟ್ ನ್ಯೂಮರಿಕಲ್ ಬೇಸ್ಡ್ ಪ್ರಿಡಿಕ್ಷನ್. ಅಸ್ಟ್ರಾಲಜಿ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಆಫ್ ಪ್ಲಾನೆಟ್ಸ್. ಫ್ರೀಕ್ವೆನ್ಸಿ ಆಫ್ ಪ್ಲಾನೆಟ್ಸೇ ಸಪ್ರೇಟು, ನ್ಯೂಮರಿಕಲ್ ವೈಬ್ರೇಷನ್ಸೇ ಸಪ್ರೇಟು. ಎರಡೂ ಮಿಕ್ಸ್ ಆಗಲ್ಲ, ಸಪ್ರೇಟ್. ಅದು ಯು ಕೆನಾಟ್ ಮಿಕ್ಸ್ ಬೋತ್. ಸೊ ಇದು ಜಸ್ಟ್ ಲೈಕ್ ತರಕಾರಿ ಮತ್ತು ಫ್ರೂಟ್ಸ್. ತರಕಾರಿಲೂ ಶಕ್ತಿ ಇದೆ, ಫ್ರೂಟ್ಸಲ್ಲೂ ಶಕ್ತಿ ಇದೆ. ಎಲ್ಲಾದರೂ ನಾವು ತರಕಾರಿ ಫ್ರೂಟ್ಸ್ ಸ್ಯಾಲೆಡ್ ನೋಡಿದ್ದೀರಾ? ಹಂಗಿಲ್ಲ. ಫ್ರೂಟ್ ಸ್ಯಾಲೆಡ್ ಅಂದರೆ ಸಪ್ರೇಟು, ತರಕಾರಿ ಸ್ಯಾಲೆಡು ಅದು ಸಪ್ರೇಟು. ಸೌತೆಕಾಯಿ ಇರುತ್ತೆ, ಕ್ಯಾರೆಟ್ ಇರುತ್ತೆ, ರ್ಯಾಡಿಶ್ ಇರುತ್ತೆ. ಅದನ್ನು ಯಾವತ್ತೂ ಫ್ರೂಟ್ಸ್ಗೆ ಮಿಕ್ಸ್ ಮಾಡಲ್ಲ. ಸೊ ಫ್ರೂಟ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟ್ರೆಂತ್, ವೆಜಿಟೇಬಲ್ಸ್ ಹ್ಯಾಸ್ ಗಾಟ್ ಓನ್ ಸ್ಟ್ರೆಂತ್. ಬೋತ್ ಹ್ಯಾವ್ ಗಾಟ್ ಆಲ್ ದಿ ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿ ಅದರಲ್ಲಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ಈ 4ಅಲ್ಲಿರೋರಿಗೆ ಇನ್ನೊಂದು ಏನು ವಿಶೇಷವಾದ ಗುಣ ಅಂದರೆ, ಅವ್ರು ಎಷ್ಟೇ ಇರಲಿ, ಮಲಗಿರಲಿ, ಅವ್ರಿಗೆ ಎಲ್ಲಿ ತಲೆ ಇಡ್ತಾರೋ ಬೇಗ ನಿದ್ದೆ ಬರುತ್ತೆ.
ಅವ್ರಿಗೆ ನಿದ್ದೆ ಅನ್ನೋದು ಅವ್ರಿಗೆ ಗಿಫ್ಟ್ ಅಂತ ಹೇಳ್ಬೋದು. ಈ ನನ್ನ ನಿದ್ದೆನೇ ಬರ್ತಾ ಇಲ್ಲ ಅಂತ ಬೇರೆ ನಂಬರ್ಸ್ ಅವರೆಲ್ಲ ಹೇಳ್ತಾರೆ, ಎಷ್ಟೋ ಸಾಕಾಗಿದೆಯಪ್ಪ, ಹೆಂಗಪ್ಪ ಬರೋಸೋದು ನಿದ್ದೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನೋ ಮೂವಿ ನೋಡ್ತಾರೋ ಅಥವಾ ಏನೋ ಓದ್ಕೊಳ್ತಾರೋ. 4 ಅವ್ರಿಗೆ ಏನು ಚಿಂತೆನೇ ಇಲ್ಲ, ಸುಮ್ಮನೆ ಒಂದು ದಿಮ್ ಕೋಡಿಂಗ್ ಅನ್ನಿ ನಿದ್ದೆ ಬಂದ್ಬಿಡುತ್ತೆ. ಅಂದರೆ ಅವರ ಸ್ಪೀಡ್ ಆಫ್ ಕಂಟ್ರೋಲಿಂಗ್ ದಿ ಮೈಂಡ್ ಅಥವಾ ಕಾಮಿಂಗ್ ದಿ ಮೈಂಡ್ ಇಸ್ ವೆರಿ ವೆರಿ ಫಾಸ್ಟ್. ಅದಕ್ಕೆ 1 4 ಜೊತೆ ಚೆನ್ನಾಗಿ ವೈಬ್ರೇಟ್ ಆಗುತ್ತೆ. ಇನ್ನೊಂದು 4 ಏನು ಅಂತಂದರೆ ಅವ್ರದ್ದು ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ, ಆದರೆ ವೆರಿ ಸೆಲೆಕ್ಟಿವ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ. ಅವ್ರ ಜೊತೆ ಯಾವಾಗಲೂ ಒಡನಾಟ, ಅವ್ರ ಇಂಟ್ರ್ಯಾಕ್ಷನ್ ಯಾವಾಗಲೂ ಕೂಡ ಮಾತಾಡೋದೆಲ್ಲ ಏನೇನು ನಡೀತಾ ಇದೆ ಯೂನಿವರ್ಸಲ್ಲಿ ಅದನ್ನು ಮಾತಾಡ್ತಾರೆ. ದೇ ಆಲ್ ಟಾಕ್ ಅಬೌಟ್ ಯೂನಿವರ್ಸಲ್ ಸಬ್ಜೆಕ್ಟ್ಸ್, ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಇಲ್ಲ. ಒಂದು ಆಯಿತು, ಒಂದು ಇಬ್ಬರು ಫೀಮೇಲ್ ಅದರಲ್ಲಿ ಒಬ್ಬರು 4 ಇದ್ದರೆ ಒಂದು ಬಟ್ಟೆ ಬಗ್ಗೆ ಮಾತಾಡಿದ್ರೆ ಆ ಬಟ್ಟೆ ಬಗ್ಗೆ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾರೆ, ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇರ್ತಾರೆ, ಪ್ರೈಸಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಎಲ್ಲಿ ಒಳ್ಳೇದಿದೆ ಎಲ್ಲಿ ಚೆನ್ನಾಗಿದೆ. ಆಮೇಲೆ 4 ಇರೋರು 6 ಶುಕ್ರ ಅಂತಾರೆ, ಡ್ರೆಸ್ ಸೆನ್ಸ್ ಇರೋದೇ 4 ಅವ್ರಿಗೆ. ಡ್ರೆಸ್ಸಿಂಗ್ ಸೆನ್ಸು 4 ಅವರು ಹೆಂಗೆ ಮಾಡಿದ್ರೆ ಹೆಂಗೆ ತೋರಿಸ್ಬೋದು ಅಂತೇಳಿ 4 ವೆರಿ ಇಂಪಾರ್ಟೆಂಟ್. 6 ಅಲ್ಲ, 6 ಏನು ಗೊತ್ತಾ, ಅದು ಬೇರೆ, ಅದು ಬಂದಾಗ ಹೇಳೋಣ. ಇವಾಗ ಅದನ್ನು ಇದು ಚಾರ್ ಮುಟ್ಟೋಗ್ಬಾರ್ದು. 4ಅಲ್ಲಿರೋರಿಗೆ ಆ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿರುತ್ತೆ ಅಂದರೆ ಅವ್ರು ಇರೋ ಬಟ್ಟೆನೇ ಚೆನ್ನಾಗಿ ಮ್ಯಾಚ್ ಮಾಡಿಕೊಂಡು ಎಲ್ಲರಿಗಿಂತ ಹೈಲೈಟ್ ಆಗಿಬಿಡ್ತಾರೆ. ದಟ್ ಈಸ್ ಒನ್ ಗ್ರೇಟ್ನೆಸ್ ಬ್ಯೂಟಿ ಈ 4 ಸೀರೀಸಲ್ಲಿ. ಯಾಕಂದರೆ ಇಲ್ಲಿ ನಾವು ರಾಹು ಇಸ್ ದಿ ಫೇಸ್, ಹೆಡ್ ಅಂತ ನಾವು ಕರಿತೀವಿ. ಇಲ್ಲಿ ಯುರೇನಸ್ ಇಸ್ ಆಲ್ಸೋ ರೆಪ್ಲಿಕಾ ಆಫ್ ದಿ ಸೇಮ್ ಅಂತ ನಾವು ಹೇಳ್ತೀವಿ, ಯುರೇನಸ್ ಅನ್ನೋ ಪ್ಲಾನೆಟು. ಸೊ ಇಲ್ಲಿ ತೋರ್ಪಡಿಕೆ ಯಾರಾದ್ರೂ ನೋಡ್ರೆ ಫಸ್ಟ್ ಯಾರು ಬಂದರು ಅಂದರೆ ಮುಖ ನೋಡುತ್ತಾರೆ, ದೇಹ ಆಮೇಲೆ ನೋಡೋದು. ಮುಖ ನೋಡ್ತಾರೆ, ಮುಖ ನೋಡಿ ಮಣೆ ಹಾಕ್ತಾರಲ್ಲ, ಮುಖ ಫಸ್ಟ್. ದಟ್ ಈಸ್ ವೈ ದೇ ಮೈಟ್ ಹ್ಯಾವ್ ರೆಪ್ರೆಸೆಂಟೆಡ್ ಇನ್ ಇಂಡಿಯಾ ಆಸ್ ರಾಹು 4 ನಂಬರ್. ಸೊ ಇಲ್ಲಿ ಅಂದರೆ ಇಲ್ಲಿ ಬ್ಯೂಟಿ ಇದ್ರೆ ಇಲ್ಲಿ ಪ್ರಾಬ್ಲಮ್ ಇಲ್ಲ. ದೇ ನೋ ಹೌ ಟು ಡ್ರೆಸ್, ದೇ ನೋ ಹೌ ಟು ಭಾಳ ಅದ್ಭುತವಾಗಿ ಸ್ಟೈಲಿಶ್ ಆಗಿರ್ತಾರೆ. ದಪ್ಪ ಇದ್ರು ಒಂದೇ, ಸಣ್ಣ ಇದ್ರು ಒಂದೇ, ದಟ್ ಡಸಂಟ್ ಮ್ಯಾಟರ್. ಇಲ್ಲಿ ಹೌ ಬಾಡಿ ಲ್ಯಾಂಗ್ವೇಜ್ ಅಂತ ನಾವೇನು ಕರಿತೀವಿ, ಬಾಡಿ ಲ್ಯಾಂಗ್ವೇಜಲ್ಲಿ ನಂಬರ್ 1 ಯಾರ ಹತ್ರ ಕಲಿಬೇಕು ಅಂದರೆ 4 ಇರೋರ ಹತ್ರ ಕಲಿಬೇಕು. ದಪ್ಪ ಇರೋರು ಬೇಕಾದ್ರೆ ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಕೊಡ್ತಾರೆ, ಸಣ್ಣಕ್ಕಿರೋರು ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ಕೊಡ್ತಾರೆ. ಬಾಡಿ ಲ್ಯಾಂಗ್ವೇಜ್ ಟ್ರೈನಿಂಗ್ 4 ಹತ್ರ ಹೋಗ್ಬೇಕು, ಒಂದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು, ಈ 4 ಸೀರೀಸಲ್ಲಿ ಹುಟ್ಟಿರೋರಿಗೆ ಒಂದು ಏನು ಅಂದರೆ ಅವ್ರಿಗೆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಆದರೆ ಫುಲ್ಲು ಡೀಪಾಗಿ ಹೊಟ್ಟೋಗ್ತಾರೆ ಅದ್ರೊಳಗೆ. ಇಂಟ್ರೆಸ್ಟ್ ಆಗಿಲ್ವಾ, ನೀವು ಕೋಟಿ ಕೊಟ್ಟರು ಆ ಸಬ್ಜೆಕ್ಟ್ ಕಲಿಯಲ್ಲ. ಯು ಆಸ್ಕ್ ಎನಿಥಿಂಗ್, ಕೋಟಿ ಕೊಟ್ಟರು ಆ ಸಬ್ಜೆಕ್ಟ್ಗೆ ಹೋಗೋದೇ ಇಲ್ಲ ಈ 4 ಇರೋರು. ಆಮೇಲೆ ಅವರು ಅನ್ನೆಸೆಸರಿ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಸತಿ ಇನ್ವಾಲ್ವ್ ಆದರೆ ಅದನ್ನು ಫುಲ್ ಫ್ಲೆಡ್ಜಾಗಿ ಕಂಪ್ಲೀಟ್ ಮಾಡ್ತಾರೆ. ಇನ್ನೊಂದು 4 ಎಲ್ಲ ನಂಬರ್ಗಿನ ಉಸ್ತುವಾರಿ ಅಂತ ಕರೀತಾರೆ, ಅಡ್ಮಿನಿಸ್ಟ್ರೇಷನ್ ಬೆಸ್ಟಾಗಿ ನಿಭಾಯಿಸೋದೇ 4 ಥರ ಇನ್ನೊಬ್ಬರು ನಿಭಾಯಿಸಲ್ಲ. ಆದರೆ 4ಗೆ ಏನು ಅಂತಂದರೆ ಅವ್ರಿಗೆ ಅದನ್ನು ಅಥಾರಿಟಿನ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ ನನಗೆ ಹೇಳಿಲ್ಲ, ನಾನು ಸುಮ್ಮನೆ ಇರ್ತೀನಿ. ಕೊಟ್ಟರೆ ಎಲ್ಲ ಜವಾಬ್ದಾರಿ ಮುಗಿಸ್ತಾರೆ, ಕೊಟ್ಟಿಲ್ಲ ಸುಮ್ಮನೆ ಇರ್ತಾರೆ. ಅಂದರೆ ಅವರು ಸೆಲ್ಫ್ ಇನಿಷಿಯೇಟಿವ್ ಥರ ಅಲ್ಲ. ಈ 2 ಬಂದ್ಬಿಟ್ಟು ಸೆಲ್ಫ್ ಇನಿಷಿಯೇಟಿವ್, 4 ಸೆಲ್ಫ್ ಇನಿಷಿಯೇಟಿವ್ ಅಲ್ಲ. ನನಗೆ ಹೇಳ್ದೆ, ನನಗೆ ಹೇಳಿದ್ರೆ ಎಲ್ಲ ನೋಡ್ಕೋತಾ ಇದ್ದೆ, ನೀನು ನನಗೆ ಹೇಳಬೇಕು ಇಂತಿಂಥ ಕೆಲಸ ಅಂತ ಹೇಳು. ಏನು ಒಂದು ಚೂರು ಒಂದು ಬ್ಲ್ಯಾಕ್ ಮಾರ್ಕ್ ಬರ್ದಂಗೆ ನೋಡ್ಕೊಳ್ಳೋರೆ 4. ಸೊ ಈ 4 2026 ಅದ್ಭುತ ರೀ ನಿಮಗೆ, ಎಕ್ಸಲೆಂಟು. ಯಾಕಂದರೆ 1 ಜೊತೆ ವೈಬ್ರೇಟ್ ಆಗುತ್ತೆ, 1 and 4. 2026 ವಿಲ್ ಬಿ ರಿಮಾರ್ಕಬಲ್ಲಿ ಇಯರ್ ಆಗುತ್ತೆ. ಆಲ್ ಮಂತ್ಸ್ ಆರ್ ಆಲ್ಮೋಸ್ಟ್ ಗುಡ್ ಎಕ್ಸೆಪ್ಟ್ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದು ನೆಗೆಟಿವ್ ಸೈಡ್ ಆಫ್ ದಿ ಮಂತ್ ಬಂದಿರೋದ್ರಿಂದ ಸ್ವಲ್ಪ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅದು ಬಿಟ್ಟರೆ ಸ್ವಲ್ಪ 9ಗೆ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ಅಂದರೆ ಸೆಪ್ಟೆಂಬರ್ ವಿಲ್ ಬಿ ಲಿಟಲ್ ಬಿಟ್ ಆಫ್ ಎ ಡೌನ್ ಮಂತ್. ಅದು ಬಿಟ್ಟರೆ ಎವ್ರಿಥಿಂಗ್ ವೈಬ್ರೇಷನ್ ಎಕ್ಸಲೆಂಟ್ ಆಗಿರುತ್ತೆ. ಹಾಗೆ ತುಂಬ ಜನಕ್ಕೆ ಹಸ್ತದಲ್ಲಿ ರಾಹು ಪಾಯಿಂಟು ಕೇತು ಪಾಯಿಂಟ್ ಗೊತ್ತಿಲ್ಲ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದರೆ ರಾಹು ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಕೇತು ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ರಾಹು ಪಾಯಿಂಟ್ ಇಲ್ಲಿ ಕೆಳಗಡೆ ಬರುತ್ತೆ. ಈ ಕೆಳಗಡೆ ಪಾಯಿಂಟಲ್ಲಿ ಬ್ರೌನ್ ಕಲರ್ದು ಒಂದು ಸ್ಕೆಚ್ ಪೆನ್ನು ಇಲ್ಲಿಗೆ ನೀವು ಹಾಕೊಂಡ್ರೆ ಸಾಕು. ಕಾಫಿ ಕಲರ್ ಇಲ್ಲಿ ಹಾಕೊಂಡ್ರೆ ಸಾಕು. ಅವರಿಗೆ 2026 ಅದ್ಭುತವಾಗಿ ವರ್ಕ್ ಆಗುತ್ತೆ. ಹಾಗೆ ನಾವು ಸ್ಕ್ರೀನ್ ಮೇಲೆ ಯಾವಾಗ ಹಾಕಬೇಕು ನಂಬರ್ ಇದನ್ನು ಸ್ಯಾಟರ್ಡೇ ಭಾಳ ಒಳ್ಳೆಯದು, ವಿಶೇಷ. ಸ್ಯಾಟರ್ಡೇ ಏಕೆ ಅಂತಂದರೆ ಈ 4 ಬಂದ್ಬಿಟ್ಟು ಪೀಸ್ಫುಲ್ ವೈಬ್ರೇಷನ್ ಅಂತ ನಾವು ಕರಿತೀವಿ. ಸ್ವಲ್ಪ ಸಾಫ್ಟಾಗಿ ಸ್ವಲ್ಪ ಸೋಬರಾಗಿರ್ತಕ್ಕಂಥದ್ದು ಸ್ಯಾಟರ್ಡೇ. ಎಲ್ಲ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಸ್ಯಾಟರ್ಡೇ ಬಂತು ಅಂದರೆ ಅದು ರಿಲ್ಯಾಕ್ಸ್ ಡೇನೇ. ಅದು ನಾವು ಎಂಟೈರ್ 7 ಡೇಸಲ್ಲಿ ನಾವು ಎಂಜಾಯ್ ಮಾಡೋದೇ ಸ್ಯಾಟರ್ಡೇ.
ಸಂಡೇ ಎಂಜಾಯ್ ಮಾಡಲ್ಲ. ಅದೇನೋ ಸ್ಯಾಟರ್ಡೇ ಎಲ್ಲ ಕೂಲಾಗಿರುತ್ತೆ. ನೀವು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಟೆಸ್ಟ್ ಮಾಡಿ. ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ಇನ್ 1 to 7 ಅಂದರೆ ಅದು ಸ್ಯಾಟರ್ಡೇನೇ ಇರುತ್ತೆ. ಸಂಡೇ ಅಂದರೆ ಅದು ಆಲ್ರೆಡಿ ನಮಗೆ ಮಂಡೇ ಬ್ಲೂ ಸ್ಟಾರ್ಟ್ ಆಗ್ಬಿಡುತ್ತೆ. ಮಂಡೇ ಬರ್ತಾಯಿದೆ. ಸ್ಯಾಟರ್ಡೇ ನಿನ್ನೆ ಫ್ರೈಡೇ, ಅಯ್ಯೋ ನಾಳೆ ಸಂಡೇ, ವಿ ಆರ್ ಇನ್ ಬಿಟ್ವೀನ್ ದಿ ಎಂಜಾಯ್ಮೆಂಟ್ ಡೇ. ಅದಕ್ಕೆ ಸ್ಯಾಟರ್ಡೇ ಶನಿನ ಬೈತಾರೆ ತುಂಬ ಜನ. ಸ್ಯಾಟರ್ಡೇ ಇಸ್ ದಿ ಮೋಸ್ಟ್. ಯಾವುದೇ ಒಂದು ನಂಬರು 8 ಬಂದಾಗ ಹೇಳ್ತೀನಿ, ಅದನ್ನು ಈ 4ಅಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. 8 ಅನ್ನೋದು ಡೇಂಜರ್ ನಂಬರ್ ಅಂತಾರೆ. ಇಟ್ ಈಸ್ ನಾಟ್ ಡೇಂಜರ್, ಇಟ್ ಈಸ್ ಒನ್ ಆಫ್ ದಿ ಕೂಲೆಸ್ಟ್ ನಂಬರ್. 8 ಏನಕ್ಕೆ ಕೂಲೆಸ್ಟ್ ಅಂತ ನೆಕ್ಸ್ಟ್ ಇದರಲ್ಲಿ ನಾವು ಹೇಳೋಣ. ಈ 4 ಬಂದ್ಬಿಟ್ಟು ನಿಮಗೆ 2026 ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಜಾಬ್ ಎಕ್ಸಲೆಂಟ್ ಆಗಿರುತ್ತೆ, ಎಜುಕೇಷನ್ ಎಕ್ಸಲೆಂಟ್, ಬಿಸ್ನೆಸ್ ಫಿನಾನ್ಸ್ ಎಕ್ಸಲೆಂಟ್ ಆಗಿರುತ್ತೆ. ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ, ಯಾಕಂದರೆ ಓವರ್ಡೂ ಮಾಡ್ತೀವಿ. ಯಾಕಂದರೆ 1 ಬಂದಾಗ 4 ಹೆಚ್ಚಿಗೆ ವೈಬ್ರೇಟ್ ಮಾಡಿದಾಗ ಹೆಲ್ತ್ ಎಫೆಕ್ಟ್ ಆಗಿಬಿಡುತ್ತೆ. ಹೆಲ್ತಲ್ಲಿ ಕೇರ್ಫುಲ್ ಆಗಿರಬೇಕು. ಅಂದರೆ ಇಲ್ಲಿ ಹೆಲ್ತಲ್ಲಿ ಅಂತಂದರೆ ಡಿಹೈಡ್ರೇಷನ್ನು, ಆಮೇಲೆ ಓವರ್ ಡೂಯಿಂಗ್ ಅಂತ ಹೇಳ್ತೀವಿ, ವರ್ಕು ಓವರ್ ನೈಟ್ ವರ್ಕ್ ಮಾಡ್ತಕ್ಕಂಥದ್ದು, ಓವರ್ ಡೇ ವರ್ಕ್ ಮಾಡ್ತಕ್ಕಂಥದ್ದು, ಟೂ ಮಚ್ ಆಫ್ ಸ್ಟ್ರೆಸ್ ಜಾಸ್ತಿ. ಸ್ಟ್ರೆಸ್ಸು ಓವರ್ ಡೂಯಿಂಗಿಂದ ಬರುತ್ತೆ. ಸ್ವಲ್ಪ ಆ್ಯಂಗ್ಸೈಟಿ, ಇಷ್ಟೇ ಹೆಲ್ತ್ ವಿಚಾರದಲ್ಲಿ ಬರುತ್ತೆ. ಇನ್ನು ಅದು ಬಿಟ್ಟರೆ ರಿಲೇಷನ್ಶಿಪ್ ಏನೇನೂ ಇಲ್ಲ. ಸುಮ್ಮನೆ ಕೆಲವರೆಲ್ಲ ಹೇಳ್ತಾರಲ್ಲಿ, ಕೆಲವೆಲ್ಲ ಯಾವುದೋ ಚಾನಲ್ ಕೂತ್ಕೊಂಡು 4ಕ್ಕೆ ಅದಾಗಲ್ಲ, ಅದು ರಾಹು ಬಂತು. ತುಂಬ ಜನ ನಂಬರ್ಸ್ನ ಮತ್ತು ಪ್ಲ್ಯಾನೆಟ್ಸ್ನ ಕಲ್ತಿರೋರು ಭಾಳ ಕಮ್ಮಿ. ನಮ್ಮ ಸಂಸ್ಥೆಯಿಂದ ನಾವು ಏನು ಟೀಚ್ ಮಾಡ್ತೀವಿ ಎಷ್ಟೋ ಜನಕ್ಕೆ, ವಿ ಟೀಚ್ ಆನ್ ಸೈಂಟಿಫಿಕ್ ಬೇಸಿಸ್. 1. 2ನೇದು 65,000 ಜನ ವಿದ್ಯಾರ್ಥಿಗಳು ಓದಿರೋರೆಲ್ಲನೂ ಕೂಡ ನಮ್ಮ ಆ್ಯಪ್ ಯೂಸ್ ಮಾಡ್ತಾರೆ. ಐ ಹ್ಯಾವ್ ಡೆವಲಪ್ಡ್ ಎ ಆ್ಯಪ್ ಆನ್ ನ್ಯೂಮರಾಲಜಿ. ಆ ನ್ಯೂಮರಾಲಜಿ ಎಂಟೈರ್ ನಮ್ಮ ಲೈಫ್ ಹಿಸ್ಟ್ರಿನ ಕೊಟ್ಬಿಡುತ್ತೆ. ಹೌ ಇಸ್ 2026, ಹೌ ಇಸ್ 2027, ಮತ್ತು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಬಿಡುತ್ತೆ. ಅದನ್ನು ಆ್ಯಪ್ನ ನಾನು ಡೆವಲಪ್ ಮಾಡಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ಅದನ್ನು ಕೊಡ್ತೀವಿ. ಮೈ ಓನ್ ಡೆವಲಪ್ಡ್ ಆ್ಯಪ್ ಅದು. ಡೆಫಿನೆಟ್ಲಿ ಆ ಆ್ಯಪ್ ಬಗ್ಗೆನೇ ಒಂದು ಎಪಿಸೋಡ್ನ ಮಾಡೋಣ. ಖಂಡಿತ. ಸೊ ಇವರಿಗೆ ಯಂತ್ರ ಏನಾದರೂ ಇದೆಯಾ? ಖಂಡಿತ ಇದೆ. ಯಂತ್ರ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಯಂತ್ರನ ನೋಡಿ, ಇದು ಸೇಮ್ ಪ್ರಿನ್ಸಿಪಲ್, ಆದರೆ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಸ್ಕೆಚ್ ಪೆನಲ್ಲಿ ಬರೆದ್ರೆ ವಿಶೇಷ. ಈ ಬ್ರೌನ್ ಕಲರಲ್ಲಿ ಆ ಒಂದು 9 ಡಿಜಿಟ್ನ ಅಸೆಂಡಿಂಗ್ ಆರ್ಡ್ರಿಂದ ಡಿಸೆಂಡಿಂಗ್ ಆರ್ಡರ್ ಬರೀಬೇಕು. ಅಸೆಂಡಿಂಗ್ ಅಂದರೆ 0, 1, 2, 3 ಆ ಥರ ಬರುತ್ತಲ್ಲ, ಅದರಿಂದ ಬರೆದು ಹೈಯೆಸ್ಟ್ ನಂಬರ್ಗೆ ಹೋಗಬೇಕು. ಇದನ್ನು ಬರೆದು ಇದನ್ನು ಒಂದು ಭಾರವಾಗಿರ್ತಕ್ಕಂಥ ಪದಾರ್ಥದ ಮೇಲೆ ಇಡಬೇಕು. ಅಂದರೆ ಕ್ಯಾಶ್ ಬಾಕ್ಸಲ್ಲೇ ಇಡಿ, ಅಲ್ಲೇನಾದ್ರು ಒಂದು ಭಾರವಾಗಿರ್ತಕ್ಕಂಥ ಕಾಯಿನ್ಸ್, ಒಂದು 4-5 ಕಾಯಿನ್ಸು ಅಲ್ಲಿಟ್ಬಿಟ್ಟು ಅದ್ರ ಮೇಲೆ ಒಂದು 4-5 ಕಾಯಿನ್ಸ್ ಇಡಿ. ಸ್ಟ್ರಾಂಗಾಗಿ ಕಚ್ಕೊಳ್ಳುತ್ತೆ. ಇದು ತಂತ್ರ. ಇದು ಯಂತ್ರದ ಜೊತೆ ಒಂದು ತಂತ್ರ ಮಾಡಲೇಬೇಕು. ಯಾಕಂದರೆ ಇದನ್ನೇನು ಇಂಡಿಕೇಶನ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಪೇಪರ್ ಇಡು ಅಂತ ಹೇಳಿದ್ದಾರೆ, ಒಂದು ಯಾವುದೋ ಒಂದು ಕ್ಯಾಶ್ ಬಾಕ್ಸಲ್ಲೋ ಒಂದು ಡ್ರಾಯರಲ್ಲಿ ಇಟ್ಬಿಡ್ತಾರೆ. ಆ ಡ್ರಾಯರ್ಗೆ ಆ ಯಂತ್ರಕ್ಕೆ ಬಲ ಬೇಕು. ಅದಕ್ಕೆ ರಾಹುನ ಸೌತ್ ವೆಸ್ಟ್ ಕಾರ್ನರ್ ಅಂತ ಕರೀತಾರೆ. ಆ ಸೌತ್ ವೆಸ್ಟ್ ಕಾರ್ನರೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಎಲ್ಲಿ ಭಾರವನ್ನು ಇಡಿ ಅಂತ ಹೇಳ್ತಾರೆ. ರಾಹುಗೆ ಭಾರ ಇದ್ದರೆ ಅದಕ್ಕೆ ಎಂಜಾಯ್ ಮಾಡುತ್ತೆ. ರೈಟ್ ಸರ್. ನಂಬರ್ 5 ಖಂಡಿತ ನಂಬರ್ 5 ಹೋಗೋಣ. ಅವರು ಒಬ್ಬರಿದ್ದಾರೆ, ಅವರು ಛಾಯಾಗ್ರಾಹಕರೇ. ವೆರಿ ಗುಡ್, ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಯಾವ ನಂಬರ್ ಕೆಟ್ಟದಾಗೋದಂತೂ ಬಯಸೋದಿಲ್ಲ. ನಾವು ತುಂಬ ಜನ ಡೇಂಜರ್ ಗೀಂಜರ್ ಅಂತ ಹೇಳ್ತಾ ಇರ್ತಾರೆ. ನಾನು ಆ ಎಪಿಸೋಡ್ ರೆಮಿಡೀಸ್ ಹೇಳ್ತಿದ್ದೀರಲ್ಲ ನೀವು. ಯಾಕೆ ಅಂದರೆ ಒಂದು ವಿಚಾರ ಹೇಳೋಕ್ಕೆ ಮಧ್ಯದಲ್ಲಿ ಇಷ್ಟಪಡ್ತೀನಿ. 140 ಕೋಟಿ ಜನಸಂಖ್ಯೆ ಇರೋದೇ 9 ನಂಬರು. ನಾವು 140 ಕೋಟಿನ 9ರಲ್ಲಿ ಡಿವೈಡ್ ಮಾಡಿದ್ರೆ ಒಂದು 14 ಕೋಟಿ ಜನ ಬರ್ತಾರೆ. ನೀವು ಈ ಒಂದು ನಂಬರ್ಗೆ 14 ಕೋಟಿಗೂ ಡೇಂಜರ್ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಫ್ಯಾಕ್ಟರ್ಸು ಡಿಪೆಂಡ್ ಆಗುತ್ತೆ. ಬಟ್ ಆದರೆ ಗ್ರಾಸಲ್ಲಿ ನೋಡಿದಾಗ ಓವರಾಲ್ 14 ಕೋಟಿ ಒಂದೊಂದು ನಂಬರಲ್ಲಿ ತೊಗೊಂಡಾಗ ಇವ್ರಿಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಜಾಸ್ತಿ, ಇವ್ರಿಗೆ ಸ್ವಲ್ಪ ಕಮ್ಮಿ ಎಫೆಕ್ಟ್, ಇವ್ರಿಗೆ ಏನೂ ಎಫೆಕ್ಟ್ ಇಲ್ಲ ಅನ್ನೋದು ಒಂದು ಬಾಲ್ ಪಾತ್ ಫಿಗರ್ ಅಂತ ನಾವು ಕರಿತೀವಿ. ಅದ್ರ ಮೇಲೆ ಹೋಗಬೇಕೇ ಹೊರತು ಯಾರು 5ರಲ್ಲಿ ಹುಟ್ಟಿರ್ತಾರೆ ಅಥವಾ 7ರಲ್ಲಿ ಹುಟ್ಟಿರ್ತಾರೆ ಫುಲ್ ಡೇಂಜರ್ 20 ಎಲ್ಲಿ ಅದು ಆ ಥರ ಏನು ಅದು ಎಲ್ಲರೂ ಒಂದು ಕಡೆ ಸೇರಿಸಿ ಆ ನಂಬರ್ ಅವರೆಲ್ಲ ಅವ್ರನ್ನ 1 ವರ್ಷ ಆದಮೇಲೆ ಕೇಳಿ ನಿಮ್ದಪ್ಪ ಜೀವನ ಹೆಂಗಪ್ಪ ಇತ್ತು, ನಿಮ್ಮದು ತುಂಬ ಡೇಂಜರ್ ಇತ್ತಲ್ಲಪ್ಪ ಅಂದರೆ ಯಾರು ಹೇಳಿದ್ರು ಫಸ್ಟ್ ಕ್ಲಾಸ್ ಆಗಿದ್ದೆ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ಮೀಡಿಯಮ್ ಆಗಿತ್ತು ಅಂತಾರೆ. ಹೌದು ನೀವು ಹೇಳಿದ ಕರೆಕ್ಟು ಡೇಂಜರ್ ಅಂತಾರೆ. ಯೂನಿವರ್ಸಲ್ ಆಗಿ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ, ಬೇರೆ ಬೇರೆ ಏಜಸ್ ಇರುತ್ತೆ. ಮಗುಗೆ ನಾವು ಡೇಂಜರ್ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಆಟಾಡೋ ಮಗುಗೆ ವಯಸ್ಸಾದವ್ರದ್ದು ಎಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ನನಗಿನ್ನೇನಪ್ಪ ಡೇಂಜರ್ ಬಂದರೆ ನಾನು ಮೇಲಕ್ಕೆ ಹೋಗ್ತೀನಪ್ಪ, ನನ್ನ ಮುಗಿದೋಗಿದೆ ಅಂತಾರೆ. ಸೊ ಅಪ್ಲಿಕಬಿಲಿಟಿ ಆಫ್ ದಿ ನಂಬರ್ಸ್ ಈಸ್ ಬೇಸ್ಡ್ ಆನ್ ಏಜ್, ಇನ್ಕಮ್ ಆ್ಯಂಡ್ ದಿ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಹೊರತು ಯೂನಿವರ್ಸಲ್ ಆಗಿ ಆ ನಂಬರ್ ಸರಿ ಇಲ್ಲ, ಈ ನಂಬರ್ ಸರಿ ಇಲ್ಲ, ಅದು ಡೇಂಜರ್ ಇದು ಡೇಂಜರ್ ಅಂತಕ್ಕಂಥವ್ರು ನೋಡಿ ಹೆಂಗೆ ಕನೆಕ್ಟ್ ಆಗ್ತಿದೆ ಅಲ್ವಾ. ನಾನು
ಓಪನಿಂಗ್ ತಗೊಳ್ಳುವಾಗಲೇ ಹೇಳಿದೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ನಂಬರ್ 5 ಅದು ತುಂಬ ರಿಲಯಂಟ್ ಅಂತ ಅನ್ನಿಸ್ತಾ ಇದೆ. ಎಸ್, ಡೆಫಿನೆಟ್ಲಿ. ಈಗ 5 ಅಂತ ತಗೊಂಡಾಗ 5 ಈಸ್ ಎ ನಂಬರ್ ವಿಚ್ ಈಸ್ ಎ ಟಾಕೆಟಿವ್. ನೀವೇನು ಪ್ಯಾರೆಟ್ ಅಂತಿದ್ದೀರಲ್ಲ, ಟಾಕಿಂಗ್ ಪ್ಯಾರೆಟ್, ಅದು 5ಗೆ ಹೋಲಿಸ್ತೀನಿ. ಅದು ಯಾಕೆ ರಪ 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 ಅಂತ ಇರುತ್ತೆ. ಅಲ್ಲಿ ಮೂಲೆಗೆ ಹೋಗಿ ನೋಡಿ, ಅಲ್ಲಿ ಟಪ 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 ಅಂತ ಇರುತ್ತೆ. ಈ ಕಡೆ ಬನ್ನಿ, ಪಟ 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 ಅಂತ ಇರುತ್ತೆ. ಸೊ ಈ 5 ಜೋವಿಯಲ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಒಂದು. ಆಮೇಲೆ ಅವ್ರಿಗೆ ಸ್ವಲ್ಪ ಮಾತಿನ ಮೇಲೆ ಜಾಸ್ತಿ ಇರುತ್ತೆ. ಬಟ್ ಒಂದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು, ಒಬ್ಬರಿಂದ ಲಾಭ ಬಂದರೆ ಮಾತ್ರ ಮಾತಾಡ್ತೀನಿ, ಅನ್ನೆಸೆಸರಿಯಾಗಿ ಮಾತಾಡಲ್ಲ ಸರ್ ನಾನು. ಸುಮ್ಮನೆ ಅಲ್ಲಿ ಹೋಗ್ರಿ, ಯಾರೋ ಮೀಟ್ ಮಾಡ್ಕೊಂಬಂದ್ರೆ ಅವರಿಂದ ಲಾಭ ಇದೇನು ರೀ, ಯಾಕೆ ರೀ ಹೋಗ್ಬೇಕು ನಾವು, ಅದೆಲ್ಲ ಹೋಗಲ್ಲ ರೀ. ಅಲ್ಲಿದ್ದರೆ ನಿಮ್ಗಾರು ಲಾಭ ಬರಲಿ, ನನಗಾರು ಲಾಭ ಬರಲಿ, ಟೈಮ್ ಪಾಸ್ಗೆ ಹೋಗಲ್ಲ. ಬೇಕಾದ್ರೆ ಅಲ್ಲಿ ಹೋಗ್ಬೇಕಾದ್ರೆ 2 ಜೋಕ್ ಕಟ್ ಮಾಡ್ತಾರೆ, ಒಂದು ತಮಾಷೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಲ್ಲಿ ಏನಾದರೂ ಒಂದು ಬರೋ ಥರ ಇದ್ದರೆ ಮಾತ್ರ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈ ಎಲ್ಲ ನಮ್ಮ ಕಾಮಿಡಿಯನ್ಸ್ ಬರ್ತಾರೆ ಎಲ್ಲ ಅನೇಕ ಶೋಸಲ್ಲೆಲ್ಲ. ಸಂಭಾವನೆ ಸ್ವಲ್ಪ ಕೊಟ್ಟರೆ ಜಾಸ್ತಿ ಎಂಟರ್ಟೈನ್ಮೆಂಟು, ಸಂಭಾವನೆ ಕಮ್ಮಿನಾ ಎಂಟರ್ಟೈನ್ಮೆಂಟು ಕಮ್ಮಿ, ಸಂಭಾವನೆ ಇಲ್ವಾ ನೋ ಎಂಟರ್ಟೈನ್ಮೆಂಟ್, ಅಷ್ಟೇ. ಸ್ವಲ್ಪ ಸಿಂಪಲ್ ಒಂದು ವರ್ಡಲ್ಲಿ ಹೇಳಿದ್ದೀನಿ. ಸೊ 5 ಅನ್ನೋರು ಸ್ವಲ್ಪ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟಿವ್ ಪರ್ಸನ್ ಅಂತ ಹೇಳ್ತೀವಿ. ಅವ್ರು ಏನು ಮ್ಯಾಥಮೆಟಿಕ್ಸಲ್ಲಿ 100 ಔಟ್ ಆಫ್ 100 ತೆಗೆದಿರ ಅಂತ ಹೇಳ್ತಾ ಇಲ್ಲ. ಮೆಂಟಲ್ ಕ್ಯಾಲ್ಕುಲೇಷನ್ ಜಾಸ್ತಿ, ಫಾಸ್ಟಾಗಿ ಥಿಂಕ್ ಮಾಡ್ತಾರೆ, ವೆರಿ ಸ್ಪೀಡು, ಮತ್ತು ಅವ್ರದ್ದು ಮೂಡ್ ಚೇಂಜಸ್ಸು 2ಗಿನ ಫಾಸ್ಟು. ಯಾಕಂದರೆ ಮರ್ಕ್ಯುರಿ ಅನ್ನೋದು 5 ನಮ್ಮ ಸೂರ್ಯನ ಸುತ್ತ ಬೇಗ 88 ದಿವಸದಲ್ಲಿ ಬಂದ್ಬಿಡ್ತಾರೆ ಒಂದು ರೌಂಡು. ಅದಕ್ಕೆ ಅರೌಂಡ್ ದಿ ವರ್ಲ್ಡ್ ಇನ್ 88 ಡೇಸ್ 80 ಡೇಸ್ ಅಂತ ಒಂದು ಮೂವಿನೇ ಬಂದಿದೆ, 80 ಡೇಸ್ ಅಂತ, ಎಷ್ಟು ಸ್ಪೀಡಲ್ಲಿ ಬರೋದು ಅಂತ. ಸೊ ಯಾರು 5, 14 ಮತ್ತು 23 ಹುಟ್ಟಿರ್ತಾರೋ ಈ 5 ಸೀರೀಸಲ್ಲಿ ಹುಟ್ಟಿರ್ತಾರೆ. ಹಾಗೆ ಅವ್ರಿಗೆ ಈ 5 ಸೀರೀಸಲ್ಲಿ ಹುಟ್ಟಿರೋರಿಗೆ ಫಾಸ್ಟ್ ಈಟರ್ಸ್, ಸ್ಲೋ ಆಗಿ ತಿನ್ನಲ್ಲ. ಆ್ಯಕ್ಚುಲಿ 4 ಹೇಳಬೇಕಾಯ್ತು, ಮರ್ತೋಯ್ತು. 4 ಆ್ಯಕ್ಚುಲಿ ಸ್ಲೋ ಈಟರ್ಸ್, ತುಂಬ ಸ್ಲೋ. ಅದು ಬಿಸಿ ಇರಬೇಕು ಅವ್ರಿಗೆ. 4ಗೆ ಸ್ವಲ್ಪ ತಣ್ಣಗಿದ್ರೆ ಇಷ್ಟ ಆಗಲ್ಲ, ಬಿಸಿ ಇರಬೇಕು. ಅವ್ರು ಟೀ ಏನಾದ್ರು ಕುಡಿಬೇಕು ಅಂದರೆ ಏನಿದೆ ಇಷ್ಟು ತಣ್ಣಗಿದೆ ಅಂತಾರೆ. ಅವರು ಉಫ್ ಅಂತ ಮಾಡ್ಕೊಂಡು ಹೋಗೋರು 2 ಹಾಕ್ತಾರೆ. ಈ ಬಿಸಿ ಬಿಸಿ ಟಕ 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 ಕುಡಿಯೋರಿಗೆ 4 ಹಾಕ್ತಾರೆ. 5 ಅವ್ರು ಏನು ಗೊತ್ತಾ, ಫಾಸ್ಟಾಗಿ ಕುಡಿತಾರೆ, ಅದು ಉಫ್ ಅಂತ ಮಾಡ್ಕೊಂಡು ಫಾಸ್ಟಾಗಿ ಕುಡಿತಾರೆ. ಸೊ ನಾವು ಫುಡ್ ಹ್ಯಾಬಿಟ್ಸಲ್ಲೂ 1 to 9 ಹೇಳ್ಬೋದು ಆರಾಮಾಗಿ. ಅವ್ರ ಮೆಂಟಾಲಿಟಿ ಹಾಗೇ ವರ್ಕ್ ಆಗ್ತಾ ಇರುತ್ತೆ. ಸ್ವಲ್ಪ ಹಾಟ್, ಸ್ವಲ್ಪ ಬಿಸಿ ಇರಬೇಕಂದ್ರೆ 4 ಅವರು, ಸ್ವಲ್ಪ ಬಿಸಿನೀರು ಕುಡಿಯೋದು ಅಂದರೆ ಅವ್ರು ಎತ್ತಿದ ಕೈ. ಸ್ವಲ್ಪ ಸ್ನಾನ ಮಾಡ್ಬೇಕಾದ್ರೆ ಬಿಸಿ ಕಮ್ಮಿ ಇದೆ ಅಂದರೆ ಆ ಸ್ನಾನ ಅಂದರೆ ಸ್ನಾನನೇ ಆಗಿಲ್ಲ ಅಂದ್ಬಿಡ್ತಾರೆ. ಸೊ 5 ಅವರು ಸ್ಪೀಡು. ಅದೇನು ಹಿಂಗೆ ಹೋದ, ಅದೇನು ಕ್ಲೀನ್ ಮಾಡೋದನ್ನೋ ಇಲ್ವೋ ಬಂದ್ಬಿಟ್ಟ ಇಷ್ಟು ಬೇಗ, ಅವ್ರು ಬೇಗ ನೆಕ್ಸ್ಟ್ ಚೇಂಜ್ ಆಗ್ತಾ ಇರುತ್ತೆ, ಅಷ್ಟು ಸ್ಪೀಡಲ್ಲಿ ಹೋಗ್ತಾರೆ. ಹಲ್ಲುಜ್ಜೋದಾಗಲಿ, ಸ್ನಾನ ಮಾಡೋದಾಗಲಿ, ಡ್ರೆಸ್ ಹಾಕೊಳ್ಳೋದಾಗಲಿ, ಫಟ 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 ಮುಗ್ದೋಗಿರುತ್ತೆ, ಕೂತಿರ್ತಾರೆ ಸುಮ್ಮನೆ ಇನ್ನೊಬ್ರಿಗೆ, ಯಾರು ಬಂದೇ ಇಲ್ಲ ಇನ್ನೂ ಅಂತ. ಸೊ ಆ ಸ್ಪೀಡ್ನ ಫಿಫ್ತ್ ಸೀರೀಸ್ ಅವರು ಮೇಂಟೈನ್ ಮಾಡ್ತಾರೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಆದರೆ ಈ 5 ಇದೆಯಲ್ಲ, ಒನ್ ಆಫ್ ದಿ ಮೋಸ್ಟ್ ಲಕ್ಕಿಯೆಸ್ಟ್ ನಂಬರ್. ಯಾಕೆ ಹೇಳಿದ್ದಾರೆ ಅಂದರೆ 5 ಈಸ್ ವೈಬ್ರೇಟಿಂಗ್ ಟು ಆಲ್ ದಿ ನಂಬರ್ಸ್. ಯಾರೂ ನೆಗೆಟಿವ್ ಇಲ್ಲ. ಇವ್ರು ನೆಗೆಟಿವ್ ಮಾಡ್ಕೊಳ್ಳೋದು ಉದ್ದೇಶದಿಂದ ಮಾಡ್ಕೊಳ್ಬೋದು ಅಷ್ಟೇ ಹೊರತು 5 ವೈಬ್ರೇಟ್ಸ್ ಟು ಆಲ್. ಯಾಕಂದರೆ ಇದು ಮಿಡ್ ಸೀರೀಸ್ ಅಂತ ನಾವು ಕರಿತೀವಿ. ಈ ಕಡೆ 1 to 4ಗೆ ಮತ್ತು ಈ ಕಡೆ 6 to 9ಗೆ ಮಿಡ್ ನಂಬರ್ ಇರೋದ್ರಿಂದ ಅದೇನೋ ಹೇಳ್ತಾರಲ್ಲ, ಅಮ್ಮ ಕಾವಲಿ ಬೂವ ಕಾವಲಿ, ಎರಡನ್ನೂ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ 5 ಈಸ್ ಜಸ್ಟ್ ಆಸ್ ಎ ಯೂನಿವರ್ಸಲಿ ಅಕ್ಸೆಪ್ಟೆಡ್ ನಂಬರ್ ಅಂತ ಕರಿತೀವಿ. ಯೂನಿವರ್ಸಲ್ ನಂಬರ್ ಅಲ್ಲ, ಬಟ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ನಂಬರ್ ಮರ್ಕ್ಯುರಿ. ಎಲ್ಲರಿಗೂ ಬುದ್ಧಿವಂತಿಕೆ ಬೇಕು, ಎಲ್ಲರಿಗೂ ವ್ಯವಹಾರ ಬೇಕು, ಎಲ್ಲರಿಗೂ ಮಾತುಕತೆ ಬೇಕು. ಸೊ 5 ಈಸ್ ಗುಡ್ ನಂಬರ್. 1ಗೆ ವೈಬ್ರೇಟ್ ಆಗೋದು ಸೂರ್ಯ ಮತ್ತು ಬುಧ ಸ್ವಲ್ಪ ಒಳ್ಳೆಯದೇ, ಬಟ್ ಸೂರ್ಯನಿಗೆ ಸ್ವಲ್ಪ ಬುಧ ಅಧಿಕ ಪ್ರಸಂಗ ಒಂಚೂರು ಮಾಡ್ತಾನೆ ಅಂತ ಅವ್ರಿಗೊಂದು ಸ್ವಲ್ಪ ಕಿರಿಕಿರಿ ಕೊಡ್ತಾ ಇರ್ತಾನೆ. 1 ಅಂದರೆ 2026 ಈ ಒಂದು ಇಯರಲ್ಲಿ ಲೈಟ್ ಕಿರಿಕಿರಿ ಆಗುತ್ತೆ, ಯಾಕಂದರೆ ಓವರ್ ಡೂ ಮಾಡೋದ್ರಿಂದ. ಯಾಕಂದ್ರೆ 1 ನಾನು ಇದೀನಲ್ಲ, ನೀನು ಯಾಕೆ ಮುಂದೆ ಸ್ವಲ್ಪ ಹಿಂದೆ ಇರೋ, ನಿಂದೆಲ್ಲ ನಾನು ಕೇಳಿದ್ದು, ನಾನು ಹೇಳ್ತೀನಿ ಸುಮ್ಮನೆ. ಈಗ ನಾವೇನೋ ಮಾತಾಡ್ತಾ ಇರ್ತೀವಿ, ಆ 5 ಸರ್ ಹಿಂಗೆ ಹೇಳಿ ಸರ್, ಹಂಗೆ ಹೇಳಿ ಸರ್, ಹಿಂಗೆ ಹೇಳಿ ಸರ್, ಮೇಲೆ ಹೇಳಿ ಸರ್, ಕೆಳಗೆ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆಪ್ಪ ಅಂತ. ಸೊ ನಿಂದೆಲ್ಲ ತಗೊಂಡಿದ್ದೀನಿ ಫಸ್ಟೇ ಹೇಳಿದೆಯಲ್ಲ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಅವ್ರಿಗೆ ಏನಂತಂದ್ರೆ ಸ್ವಲ್ಪ ಸ್ಪೀಡಲ್ಲಿ ಇರಬೇಕು. ನಾವು ನಿಧಾನ ಕೇಳ್ತಾ ಇದ್ದೀವಿ, ಕಾಣ್ಬಿಡ್ಬೇಕು, ಎಲ್ಲ ಫುಲ್ ಮಾಡಿ ಇದು ಬ್ಲಾಸ್ಟ್ ಮಾಡಿ ಪಟಾಕಿ ಹೊಡೆದು ಮಲ್ಕೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ, ಇನ್ನು ಪಟಾಕಿ ಹೋಗ್ತಾ ಇರ್ತೀವಿ ಹೊಡಿಯೋಕ್ಕೆ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು. ಸೊ ನಂಬರ್ ಈಸ್ ವೆರಿ ಗುಡ್. ಇವ್ರಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫಿಂಗರ್ ಈ ಲಿಟ್ಲ್ ಫಿಂಗರ್. ಈ ಲಿಟ್ಲ್ ಫಿಂಗರ್ ಅದಕ್ಕೆ ಚಿಕ್ಕದು ನೋಡಿ. ಬುಧನ್ಗೆ ಯಾಕೆ ಇದನ್ನು ಕೊಟ್ಟರು, ಸ್ಮಾಲೆಸ್ಟು. ಆಮೇಲೆ ಈ ಫಿಂಗರ್ ಇಲ್ಲದೆ ನಾವು ಹೋಲ್ಡ್ ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಹೋಲ್ಡ್ ಮಾಡಿದ್ರೆ ಈ ಫಿಂಗರ್ ನಮ್ಗೆ ಬೇಕೇ ಬೇಕು. ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ಮಡಚಿ, ಏನೋ ಪೂರ್ತಿಯಾಗಿ ಇಟ್ಕೊಂಡಿಲ್ಲ, ಇದೊಂದು ಮಡಚ್ಕೊಳ್ಳಿ, ಏನೋ ಬಲ ಬಂದಂಗೆ. ಬೇಕಾದ್ರೆ ನೋಡಿ, ನೀವು ಜಸ್ಟ್ ಪ್ರಾಕ್ಟಿಕಲಾಗಿ ಮಾಡಿ, ಇದನ್ನು ಹಿಂಗೆ ಟಚ್ ಮಾಡ್ಕೊಳ್ಳಿ, ಯಾಕೋ ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ, ಇದು ಸ್ವಲ್ಪ ನೋವ್ತಾ ಇದೆ ಅಂತ ಬರುತ್ತೆ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ, ಏನೋ ಒಂಥರ ಶಕ್ತಿ ಸಿಕ್ತು ಅಂತ ಬರುತ್ತೆ. ಸೊ ದಿಸ್
ಆ್ಯಕ್ಚುಲಿ ಏಕೆ ಅಂತಂದರೆ ದಿಸ್ ಕನೆಕ್ಟ್ಸ್ ಟು ದಿ ಮೆದುಲಾ ಅಬ್ಲಾಂಗೇಟ ಹಿಂದ್ಗಡೆ ಇರ್ತಕ್ಕಂಥದ್ದು. ಆ ಮೆದುಲಾ ಅಬ್ಲಾಂಗೇಟಾಗೆ ಕನ್ವರ್ಟ್ ಆಗಬೇಕಂದ್ರೆ ಇದನ್ನು ಮಾಡಿದ್ರೆ ಇಲ್ಲಿಂದ ಒಂದು ನರ್ವ್ ಹೋಗಿ ಆ ಮೆದುಲಾ ಅಬ್ಲಾಂಗೇಟಾಗೆ ವರ್ಕ್ ಆಗುತ್ತೆ. ಅಲ್ಲಿ ಇದನ್ನು ಕವರ್ ಮಾಡಿದಾಗ ನರ್ವ್ ಸ್ಟ್ರೆಂತ್ ಆಗಿಬಿಡುತ್ತೆ. ನರ್ವ್ ಸ್ಟ್ರೆಂತ್ ಆದಾಗ ಎಂಟೈರ್ ನಮ್ಮ ನರ್ವಸ್ ಸಿಸ್ಟಮು ಏನೋ ಹಿಡ್ದಂಗೆ ಆಗುತ್ತೆ. ಅದಕ್ಕೆ ಪಾಂಚ್ ಮುಷ್ಟಿ ಅಂತ ಕರೀತಾರೆ. ಇದನ್ನು ಒಂದನ್ನು ಬಿಡೋದಿಲ್ಲ. ಇದು ಇದ್ರೇ ಇಲ್ಲಿ ತಂಬು ಇರಬೇಕು, ಇದಿರ್ಬೇಕು. ಇದು ಲಾಕಿಂಗ್ ಸಿಸ್ಟಮ್. ಸೊ ಅದನ್ನು ನಾವು ಹೇಳ್ತೀವಿ. ಸರ್, ಈಗ 2026ಅಲ್ಲಿ 5 ನಂಬರ್ನವರಿಗೆ ಅತಿರೇಕಕ್ಕೆ ಹೋಗಬಾರ್ದು, ಕಂಟ್ರೋಲಿಂಗ್ ಇರಬೇಕು ಅಂತ. ಬಟ್ ನೇಚರೇ ಹಂಗಿದ್ದಾಗ ಕಷ್ಟ. ಸೊ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಈಗ ತಾನೇ ಜಸ್ಟ್ ಅದು ಹೇಳ್ತಾ ಇದ್ವಿ. ಈ ಒಂದು ಫಿಂಗರ್ ಕೆಳಗಡೆ ಇಲ್ಲಿ ನಮ್ಮ ಒಂದು ಗ್ರೀನ್ ಕಲರ್, ಎನಿ ಡಾರ್ಕ್ ಗ್ರೀನ್ ಇಸ್ ಬೆಟರ್ ನನ್ನ ಪ್ರಕಾರ. ಡಾರ್ಕ್ ಗ್ರೀನ್, ಪ್ಯಾರೆಟ್ ಗ್ರೀನ್ ಬರುತ್ತೆ, ಎಲೆ ಹಸಿರು ಅಂತ ಕರಿತೀವಿ. ಆ ಎಲೆ ಹಸಿರನ್ನ ಇಲ್ಲಿ ಹಾಕ್ತಕ್ಕಂಥದ್ದು. ಯಾವ ದಿನ ಹಾಕಬೇಕು ಇದನ್ನು? ವೆನ್ಸ್ಡೇ ಬುಧವಾರದ ದಿವಸ ಹಾಕೋದು ಭಾಳ ಶ್ರೇಷ್ಠ. ಆಮೇಲೆ ನಾವು ಯಾವಾಗಲೂ ಯಂತ್ರ ಕೊಡ್ತಾ ಇದ್ವಿ ಎಲ್ಲರಿಗೂ. ಇವ್ರಿಗೂ ಒಳ್ಳೆ ಯಂತ್ರ ಇದೆ. ಸೇಮ್ ವಿತ್ 9 ಬಾಕ್ಸಸ್ ಇರುತ್ತೆ, 9 ನಂಬರ್ಸ್ ಇರುತ್ತೆ. ಅಸೆಂಡಿಂಗ್ ಆರ್ಡರ್, ಚಿಕ್ಕದ್ರಿಂದ ದೊಡ್ಡದು ಬರೀರಿ. ಗ್ರೀನ್ ಕಲರ್ ಇಂಕಲ್ಲಿ ಬರಿಬೇಕು. ಗ್ರೀನ್ ಕಲರ್ ಅದೇ ಎಲೆ ಹಸಿರಿನ ಸ್ಕೆಚ್ ಪೆನ್ ಯೂಸ್ ಮಾಡಿ ಬರೆದು ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಅಥವಾ ಯಾವುದಾದ್ರು ಪರ್ಸಲ್ಲಿ ಇಟ್ಕೋಬೋದು. ಒಂದು ಬರೆದ್ರೆ ಸಾಕು, ಅದನ್ನು ಸುಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ವೈಬ್ರೇಟಿಂಗ್ ಅಲ್ಲ, ನಾವು ಸುಡೋದು ಕಾನ್ಸೆಪ್ಟು ಬೇರೆ ಥರ ಇರುತ್ತೆ, ಸುಡದೇ ಇರೋ ಕಾನ್ಸೆಪ್ಟ್ ಬೇರೆ ಇರುತ್ತೆ. ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಈಗ 2026 ಏನು ಮಾಡಿದ್ವಿ, ನೀವು ನೆಕ್ಸ್ಟ್ ಇಯರ್ ಅದೇ ಮಾಡೋಕ್ಕಾಗಲ್ಲ. ಥಿಂಗ್ಸ್ ಕೀಪ್ ಆನ್ ಚೇಂಜಿಂಗ್. ಇವಾಗ ನಾವು 10 ವರ್ಷ ಬೇರೆ ಆಲೋಚನೆದಲ್ಲಿದ್ವಿ, ಅದೇ 10 ವರ್ಷ ಆದಮೇಲೆ ಈಗ ಬೇರೆ ಆಲೋಚನೆದಲ್ಲಿದ್ದೀವಿ. ಆ 9 ಸೈಕಲ್ಸ್ ಇದೆಯಲ್ಲ, ಆ 10 ಸೈಕಲ್ಸ್ ಅಂತ ನಾವು ತೊಗೊಳ್ತೀವಿ. ಆಲೋಚನೆಗಳು ಬದಲಾಗಿರುತ್ತೆ. 9 ವರ್ಷದ ಹಿಂದೆ ಹೋಗ್ಬಿಟ್ಟು ನೀವು ಹೋಗಿ ನೋಡಿ, 2026ಅಲ್ಲಿ ಬೇರೆ ಆಲೋಚನೆ ಇತ್ತು, ಬೇರೆ ಇಂಟ್ರೆಸ್ಟ್ ಇತ್ತು. 2025ಅಲ್ಲಿ ಈಗ ಬಂದಾಗ 26ಗೆ ಬೇರೆ ಆಲೋಚನೆ, ನಾವು ಹಿಂಗೆ ಮಾಡಬೇಕು ಅಂತ ಬರುತ್ತೆ. ಎವ್ರಿ 9 ಸೈಕಲ್ಸು, ಅದು 9ರ ಒಂದು ಸೈಕಲ್ಸು ನಮಗೆ ಜೀವನದಲ್ಲಿ ಆ ಒಂದು ಪಾಠವನ್ನು ಕಲಿಸ್ಕೊಡುತ್ತೆ. ಇಷ್ಟು ಮಾಡಿದ್ರೆ ಸಾಕು. 5 ಎಕ್ಸಲೆಂಟ್. ಜಾಬಲ್ಲಿ ಎಕ್ಸಲೆಂಟ್ ಆಗಿದೆ. ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ನಾನು ಹೇಳ್ದಂಗೆ ಎಜುಕೇಷನ್ ಚೆನ್ನಾಗಿದೆ. ಮ್ಯಾರೇಜ್ ವಿಚಾರದಲ್ಲಿ, ರಿಲೇಷನ್ಶಿಪ್, ಲವ್ವಲ್ಲೂ ಕೂಡ ಎಕ್ಸಲೆಂಟ್ ಆಗಿದೆ. ಹೆಲ್ತಲ್ಲಿ ಕೂಡ ಚೆನ್ನಾಗಿದೆ. ನಥಿಂಗ್ ಟು ವರಿ, ಎವ್ರಿಥಿಂಗ್ ಈಸ್ ವೆರಿ ಗುಡ್. ಸ್ವಲ್ಪ ಕೆಲವು ಮಂತಲ್ಲಿ ಅಂತಂದರೆ ಎಸ್ಪೆಷಲಿ ನಮಗೆ ಈ ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ, ಸೆಪ್ಟೆಂಬರು ಮತ್ತು ಅಕ್ಟೋಬರ್ 1ನೇ ತಾರೀಕು ಯಾವಾಗ ಬರುತ್ತೋ ಅದು ಓವರ್ ಡೂ ಮಾಡ್ಬೋದು. ಸೊ ಅವಾಗ ಸೈಲೆಂಟ್ ಆಗಿದ್ಬಿಟ್ರೆ ಎಕ್ಸಲೆಂಟ್ ಆಗಿದೆ. ರೈಟ್ ಸರ್. 2026ಅಲ್ಲಿ ನಂಬರ್ 6ನವರಿಗೆ ಏನು ಹೇಳ್ತೀರಾ? 6 ಅವರು ಸಾಧಾರಣವಾಗಿ ತುಂಬ ಜನ 6 ಒಳ್ಳೆಯದು ಅಂತ ಹೇಳ್ಬಿಟ್ಟಿದ್ದಾರೆ. 6 ಅಂದರೆ ಶುಕ್ರ ಹಾಗೆ ಹೀಗೆ ಅಂತ. ನನ್ನ ಅನುಭವ ಮತ್ತು ನಾನು ಓದಿರ್ತಕ್ಕಂಥ ವಿಚಾರ ಮತ್ತು ಅನೇಕ ಜನ 6ಅಲ್ಲಿರೋರನ್ನ ಫಾಲೋ ಮಾಡ್ತಾ ಇದ್ದೆ ನೋಡಿದಾಗ, 6ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸು, ಯಾರು 6, 15, 24ಅಲ್ಲಿ ಹುಟ್ಟಿರ್ತಾರಲ್ಲ, ಇವ್ರದ್ದು ಇಷ್ಟೂ ಜನದ್ದು ಒಂದು ರೀತಿಯ ವಿಚಾರಗಳು ಬರುತ್ತೆ. ಅವ್ರಿಗೆ ಸ್ವಲ್ಪ ಒಂದು ರೀತಿ ಎಲ್ಲರನ್ನೂ ಫ್ರೆಂಡ್ ಮಾಡ್ಕೊಳ್ಳೋ ಒಂಥರ ವಿಚಾರ. ಆಮೇಲೆ ಅವರ ಇನ್ಫಾರ್ಮೇಷನ್ನ ಒಬ್ಬರು ಸಿಕ್ಕಿದ್ರೆ ಹೆಚ್ಚಾಗಿ ಇನ್ಫಾರ್ಮೇಷನ್ ಆಗ್ತಾ ಇರ್ತಕ್ಕಂಥದ್ದು. 5 ಬೇರೆ. ಈ 6 ಸ್ವಲ್ಪ ಒಂದು ರೀತಿ ಅವ್ರಿಗೆ ಈ ಕ್ರಿಯೇಟಿವ್ ಇನ್ಫಾರ್ಮೇಷನ್ಸ್ ಕೊಡೋದು. ಮತ್ತು ಅವ್ರದ್ದು ಹಂಗೆ ನಡೀತಾ ಇದೆ, ಇವ್ರದ್ದು ಹಂಗೆ ನಡೀತಾ ಇದೆ, ಇವ್ರದ್ದು ಈ ಥರ ಆಗ್ತಾಯಿದೆ, ಅವ್ರದ್ದು ಆಗ್ತಾಯಿದೆ ಅಂತ ಹೇಳಿ ಬರ್ತಕ್ಕಂಥ ಸಂಖ್ಯೆಗಳು ನಾವು 6ಅಲ್ಲಿ ಬರುತ್ತೆ. ಆಮೇಲೆ ತುಂಬ ಜನಕ್ಕೆ ಆಶ್ಚರ್ಯ ಆಗ್ಬೋದು, 6 ಅಂದಿದ ತಕ್ಷಣ ಶುಕ್ರ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ. ಇಲ್ಲ, ನಾನು ತುಂಬ ಜನ ನೋಡಿದ್ದೀನಿ 6, 15, 24ರವರು ಡ್ರೆಸ್ಸಿಂಗ್ ಈಸ್ ವೆರಿ ಸಿಂಪಲ್. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಎಕ್ಸಾಂಪಲ್ ಕೊಡ್ತೀನಿ. ಫಿಲಮಲ್ಲಿ ಹಾಕಿದ್ರು, ನಾರ್ಮಲ್ ಜೀವನದಲ್ಲಿ ಪಂಚೆ, ಒಂದು ಶರ್ಟು, ವೈಟ್ ಆ್ಯಂಡ್ ವೈಟ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನೋ ಸ್ಟೈಲಾಗಿ ಅಲ್ಲಿ ಫಿಲಮಲ್ಲೂ ಸ್ಟೈಲು, ಇಲ್ಲೂ ಸ್ಟೈಲು, ಎಕ್ಸ್ಪೆನ್ಸಿವ್ ಅವೆಲ್ಲ ಹಾಕಲ್ಲ. ಇನ್ ಕೇಸ್ ಎಕ್ಸ್ಪೆನ್ಸಿವ್ ಹಾಕಬೇಕು ಅಂತಂದರೆ ಅದು 2 ಮತ್ತು 4 ಅವರು ಹಾಕ್ತಾರೆ, ಜಾಸ್ತಿ ಎಕ್ಸ್ಪೆನ್ಸಿವ್. 4 ಅವರು ಕೂಡ ಎಕ್ಸ್ಪೆನ್ಸಿವ್ ಹಾಕ್ತಾರೆ. ಇಂಥದ್ದೇ ಬ್ರ್ಯಾಂಡೆಡ್ ಬೇಕು ಅಂತ. 6 ಬರಲ್ಲ. 6 ಅಂದರೆ ಶುಕ್ರ, ಒಪ್ಕೊಳ್ತೀವಿ, ಶುಕ್ರ ಅಂದರೆ ಲಕ್ಸುರಿ ಅಂತ. ಆದರೆ 6ಅಲ್ಲೇ ಹುಟ್ಟಿರೋರು ಅದನ್ನು ಪ್ರಮೋಟ್ ಮಾಡೋದಿಲ್ಲ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಹಾಗೆ ಈ 6ಅಲ್ಲಿ ಹುಟ್ಟಿರೋರಿಗೆ ಹೆಲ್ತ್ ಕಾನ್ಷಿಯಸ್ ಚೆನ್ನಾಗಿರುತ್ತೆ, ಅದೊಂದು ಅಡ್ವಾಂಟೇಜ್. ಅದು 6ಅಲ್ಲಿರೋರಿಗೆ ಫುಡ್ನ ಎಷ್ಟು ಬೇಕೋ ಅಷ್ಟು ತೊಗೊಳ್ತಕ್ಕಂಥದ್ದು, ಎಷ್ಟು ಬೇಕೋ ಅಷ್ಟು ಮಾಡ್ತಕ್ಕಂಥದ್ದು, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಬಂದ್ಬಿಡುತ್ತೆ. ಆದರೆ ಈ 1 to 9ಅಲ್ಲಿರೋ ನಂಬರಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಒಂದು ಮೇಜರ್ ಆಗೋದೇ 6 ಅವ್ರಿಗೆ ನೋಡಿದ್ದೀನಿ. ಮೇಜರ್ ಆಕ್ಸಿಡೆಂಟ್ ಆಗುತ್ತೆ. ಬೇರೆಯವ್ರಿಗೆಲ್ಲ ಸಣ್ಣ ಪುಟ್ಟ ಅಂದರೆ 2026ಅಲ್ಲಿ ನೀವು ಹೇಳ್ತಾ, ನಾನು ಹೇಳ್ತೀನಿ, ಅದನ್ನು ಆ್ಯಡ್ ಮಾಡ್ತೀನಿ. 6ಅಲ್ಲಿರೋರಿಗೆ ಏನಾದ್ರು ಜೀವನದಲ್ಲಿ ಒಂದು ಮೂಳೆ ಮುರಿತ ಜೋರಾಗಿರುತ್ತೆ, ಒಂದು ಮಲಗಿರ್ತಾರೆ, ಬೆಡ್ ರೆಸ್ಟ್ ಮಾಡಿರ್ತಾರೆ, ಆಮೇಲೆ ಚೇತರಿಕೆ ಬಂದ್ಬಿಡುತ್ತೆ, ಸ್ವಲ್ಪ ಆಗ್ತಕ್ಕಂಥದ್ದು ಇರುತ್ತೆ.
ಆ ರಿಪಿಟೇಷನ್ನೇ 2026 1 ಸೀರೀಸಲ್ಲಿದೆ. ಯಾಕೆಂದರೆ ಈ ಬುಧ ಬಿಟ್ಟರೆ ನೆಕ್ಸ್ಟ್ ಗ್ರಹ ಬರೋದೇ ಶುಕ್ರ. ಈ ಶುಕ್ರನ ಒಂದು ಆಧಿಪತ್ಯದಲ್ಲಿ 1-6 ನಾವು ವೈಬ್ರೇಷನ್ ತೊಗೊಂಡಾಗ ಸ್ವಲ್ಪ ಅಲ್ಲಿ ಅವ್ರಿಗೆ ಏನಾದ್ರು ಒಂದು ಮೂಳೆ ಮುರಿತ ಎಸ್ಪೆಷಲಿ ಅಥವಾ ಜಾರ್ ಬೀಳ್ತಕ್ಕಂಥದ್ದು, ಬೆಡ್ ರಿಡನ್ ಆಗ್ತಕ್ಕಂಥದ್ದು ಸ್ವಲ್ಪ ಬಹಳ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಹಾಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶುಕ್ರನ ಪರ್ವ. ಇದು ಶುಕ್ರ. ಈ ಶುಕ್ರನ ಪರ್ವದ ಮೇಲೆ ಪಿಂಕ್ ಕಲರ್ ಸ್ಕೆಚ್ ಪೆನ್ನು, ಅದ್ರ ಮೇಲೆ ಒಂದು ಡಾಟ್ ಹಿಂಗೆ ಹಾಕ್ಕೊಂಡ್ರೆ ವೀನಸ್ ವಿಲ್ ಬಿ ವೆರಿ ಪವರ್ಫುಲ್. ಈ 2026 ಬರ್ತಕ್ಕಂಥ ಶುಕ್ರನ ಒಂದು ವಿಚಾರದಲ್ಲಿ ಇಲ್ಲಿ ಪಿಂಕ್ ಕಲರ್ ವಿಚಾರದಲ್ಲಿ ನಾವಿಲ್ಲಿ ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಪಾಸಿಟಿವಿಟಿ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಈ ಮೂಳೆ ಮುರಿತ, ಜಾರು ಬೀಳೋದೆಲ್ಲ ಅವಾಯ್ಡ್ ಆಗ್ಬಿಡುತ್ತೆ. ಓಕೆ. ಅದ್ರ ಜೊತೆಗೆ ಯಂತ್ರ ಕೊಟ್ಟಿರ್ತೀನಿ, 9 ಡಿಜಿಟ್ ಯಂತ್ರ ಕೊಟ್ಟಿರ್ತೀನಿ. ಅದನ್ನು ಶುಕ್ರವಾರ ದಿವಸನೇ ಬರೀಬೇಕು. ಇದನ್ನು ನೀವು ಯೆಲ್ಲೋ ಕಲರ್ ಪೆನ್ನಲ್ಲಿ ಬರೀಬೇಕು. ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಬರುತ್ತೆ, ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಬರಬೇಕು. ಯಾಕೆಂದರೆ ಎಲ್ಲರಿಗೂ ತಿಳಿದವರೆಗೆ ಶುಕ್ರ ಮೀನರಾಶಿಲಿ ಉಚ್ಚ, ಮೀನರಾಶಿಲಿ ಅದ್ಭುತ. ಸೊ ಯೆಲ್ಲೋ ಕಲರಲ್ಲೇ ನೀವು ಅದನ್ನು ಬರೀರಿ. ಇದನ್ನು ಪಿಂಕ್ ಯೂಸ್ ಮಾಡಿ. ಆ ಸ್ಕೆಚ್ ಪೆನ್ನಲ್ಲಿ ನೀವು ಏನು ಯಂತ್ರ ಬರಿತೀರೋ ಅದನ್ನು ಯೆಲ್ಲೋ ಕಲರಲ್ಲಿ ಬರೆಯೋದು ಭಾಳ ವಿಶೇಷ. 9 ಡಿಜಿಟು ಶುಕ್ರವಾರ ಬರೀಬೇಕು. ಶುಕ್ರವಾರ ಬರೆದು ಇದನ್ನು ನೀವು ಪರ್ಸಲ್ಲಾರು ಇಟ್ಕೊಳ್ಳಿ, ಕ್ಯಾಶ್ ಬಾಕ್ಸಲ್ಲೇ ಇಟ್ಕೊಳ್ಳಿ. ಇಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ಒಂದೇ ಒಂದು ಪೆಪ್ಪರ್ಮೆಂಟ್ ಅಂತ ಬರುತ್ತೆ, ನಿಂಬೆ ಹುಳಿ ಒಂಥರ ಚಪ್ಪರಿಸ್ಕೊಂಡು ತಿಂತೀವಲ್ಲ, ಅದು ಸಿಕ್ಕಿದ್ರೆ ಆ ಯಂತ್ರದ ಮೇಲೆ ಇಡಿ. ಇಲ್ವಾ ಒಂದೇ ಒಂದು ಚಿಟಿಗೆ ಸ್ವಲ್ಪ ಸಕ್ಕರೆ ಅದ್ರ ಮೇಲೆ ಹಾಕಿ, ಎರಡರಲ್ಲೂ ಒಂದು ಹಾಕಿ ಒಂದು ಪೆಪ್ಪರ್ಮೆಂಟ್ ಇಡಿ ಅದ್ರ ಮೇಲೆ, ಆ ಯಂತ್ರದ ಮೇಲೆ ಪೆಪ್ಪರ್ಮೆಂಟ್ ಇಟ್ಟು ಮಾಡಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದೇನೋ ಅಂಟುತ್ತೆ. ಯಾಕಂದರೆ ವಾತಾವರಣದಲ್ಲಿ ಪೆಪ್ಪರ್ಮೆಂಟ್ ಏನಾಗುತ್ತೆ ಸ್ವಲ್ಪ ಕಮ್ಮಿ ಮಾಡುತ್ತಲ್ಲ, ಅದನ್ನು ತೆಗೆದು ಆಚೆ ಹಾಕೋದು ನೀವು ಮಾಡ್ಬೋದು. ಸೊ ಇಷ್ಟು ಮಾಡಿದ್ರೆ 6 ಈಸ್ ವೆರಿ ವೆರಿ ಪವರ್ಫುಲ್ ಆ್ಯಂಡ್ ಗುಡ್. ಓಕೆ, ರೈಟ್ ಸರ್. ಈ 3 ನಂಬರ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ರಿ. ಮತ್ತೊಂದು ಎಪಿಸೋಡಲ್ಲಿ ಮತ್ತಷ್ಟು 3 ನಂಬರ್ಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು. ಈ ಪ್ರೋಗ್ರಾಮ್ ಮುಗಿಸೋ ಮುಂಚೆ ದಿನೇಶ್ ಸರ್ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. 2025 ಮುಗಿತಾ ಇದೆ, 2026 ಶುರುವಾಗ್ತಾ ಇದೆ. ಫ್ರೆಂಡ್ಸ್ಗಳ ಮಧ್ಯೆ ಗಲಾಟೆ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಗಲಾಟೆ ಆಗಿರ್ಬೋದು, ಅಣ್ಣ ತಮ್ಮಂದ್ರ ಮಧ್ಯೆ ಗಲಾಟೆ ಆಗಿರಬಹುದು. ಅದೆಲ್ಲ ಆಗೋದು ಈಗೋನಿಂದ, ನೀನು ಮೇಲು ನಾನು ಕೀಳು ಎಲ್ಲದ್ರಿಂದ. ಸೊ ಇದನ್ನು ಸ್ಟಾಪ್ ಮಾಡಿ ಮುಂದೆ ಹೋಗೋದು ಹೇಗೆ, ಅಥವಾ ಇದನ್ನು ಒಟ್ಟುಗೂಡಿಸ್ಕೊಂಡು ಓಕೆ ಆಗಿದ್ದಾಯಿತು ಮುಂದೆ ಹೋಗೋದು ಹೇಗೆ ಅಂತ ಒಂದು ಸಣ್ಣ ಟಿಪ್ಸ್ ಕೊಡೋದು. 2 ನಂಬರ್ ಜೋಡಿಸ್ತೀನಿ. 1 is 2 ವಿಚ್ ಇಸ್ ದಿ ಮೂನ್ ವಿಚ್ ಇಸ್ ಎಮೋಷನ್. 1 is 4 ಡಿಪ್ಲೊಮೆಸಿ ಅಂತ ಕರಿತೀವಿ. 4 ನಂಬರ್ ಇಸ್ ಎ ಡಿಪ್ಲೊಮ್ಯಾಟಿಕ್, ಹೇಗೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ. ಎಮೋಷನು ಮತ್ತು ಡಿಪ್ಲೊಮೆಸಿ ಎರಡೂ ಜಾಯ್ನ್ ಆದರೆ 24 ಅಂತೀವಿ. ಅದು ಎರಡೂ ಸೇರಿದಾಗ ಎಂಜಾಯ್ಮೆಂಟ್ ಮಾಡೋಣ ನಡಿ ಅಂದರೆ 6. 2 + 4 is 6. ಸೊ ಇದ್ರ ಮೇಲೆ ಯಾರಿಗಾರು ಕಾನ್ಫ್ಲಿಕ್ಟ್ಸ್ ಇದ್ದರೆ, ಹಸ್ಬೆಂಡ್ ಆ್ಯಂಡ್ ವೈಫು, ಫ್ರೆಂಡ್ಸ್ ಜೊತೆ ಕಾನ್ಫ್ಲಿಕ್ಟ್ ಇದ್ದರೆ, ನಾವು ಇನ್ಮೇಲೆ ಚೆನ್ನಾಗಾಗಬೇಕು ಅಂತ ಹೇಳಿ, ಅವ್ರು ಯಾರು ನಮ್ಮ ಜೊತೆ ಚೆನ್ನಾಗಿರಲಿ ಅಂತ ಹೇಳಿ ಇಲ್ಲಿ 24 ಅಂತ ಫ್ರೈಡೇ ದಿವಸ ಬರ್ಕೊಂಡು, ಎವ್ರಿ ಫ್ರೈಡೇ 4 ಫ್ರೈಡೇಸ್ 24 ಅಂತ ಬರ್ಕೊಂಡ್ರೆ ಅವರಿಬ್ಬರಲ್ಲೂ ಒಂದು ಬಾಂಧವ್ಯ ಉಂಟಾಗ್ಬಿಡುತ್ತೆ. ಬಿಕಾಸ್ ಇಟ್ ಈಸ್ ದಿ ಮೂನ್ ವಿಚ್ ಇಸ್ ಆ್ಯಡಿಂಗ್ ವಿತ್ ದಿ ಡಿಪ್ಲೊಮ್ಯಾಟಿಕ್ ನಂಬರ್ ಆಫ್ 4 ಆ್ಯಂಡ್ 6 ವಿಚ್ ಇಸ್ ಕಮ್ ಲೆಟ್ ಅಸ್ ಎಂಜಾಯ್ ಅಂತ ಹೇಳ್ತಕ್ಕಂಥ ನಂಬರ್. 24 ಮಾಡಿಕೊಂಡ್ರೆ ಸಾಕು. ರೈಟ್ ದಿನೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಗಿಣಿ ಸಂಖ್ಯಾಶಾಸ್ತ್ರ ಪ್ರೋಗ್ರಾಮ್ನಲ್ಲಿ ಮತ್ತಷ್ಟು ನಂಬರ್ಗಳ ಬಗ್ಗೆ, ನಂಬರ್ಸ್ ಏನು ಹೇಳುತ್ತೆ 2026 ಆ ನಂಬರ್ನವ್ರಿಗೆ ಹೇಗಿದೆ ಅನ್ನೋದನ್ನು ತಿಳಿಯೋಣ. ನೀವು ನೋಡ್ತಾ ಇರಿ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ. ನಿಮಗೆ ಈ ಪ್ರೋಗ್ರಾಮಲ್ಲಿ ಅಥವಾ ಈ ಎಪಿಸೋಡ್ನಲ್ಲಿ ಇಷ್ಟವಾಗಿರೋ ಪಾರ್ಟ್ ಯಾವುದು, ಪ್ರಶ್ನೆಗಳೇನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.